ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮಶ್ರೂಮ್ ಗೊಜ್ಜು. ಅದರಲ್ಲೂ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ಅನ್ನ, ಮುದ್ದೆ, ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ. ನಾನಿಲ್ಲಿ ಮಶ್ರೂಮನ್ನು ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟು ಮಶ್ರೂಮನ್ನು ತೊಗೊಂಡು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಮಶ್ರೂಮ್ ತೊಳೆದ್ಕೊಳ್ಬೇಕು, ಚೆನ್ನಾಗಿ ತೊಳೆದ್ರೇ ಮಶ್ರೂಮ್ ಚೆನ್ನಾಗಿರೋದು. ಸ್ವಲ್ಪ ಅರಶಿನ ಪುಡಿ ಇದಿಷ್ಟನ್ನು ಹಾಕಿ ನೀರನ್ನು ಹಾಕ್ಕೊಳ್ಳೋಣ. ಮಶ್ರೂಮ್ ಮುಳುಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳೆದ್ಕೊಳ್ಬೇಕಾಗುತ್ತೆ. ಈ ರೀತಿ ನೆನೆಸಿಟ್ಬಿಟ್ಟು ಒಂದೆರಡು ಸೆಕೆಂಡ್ ನೆನೆಸಿದ್ರೆ ಸಾಕು, ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಆ ಮಶ್ರೂಮ್ ಮೇಲೆ ಇರೋದು ಏನೈತೆ ಲೇಯರ್ ಪೂರ್ತಿ ತೆಗಿಬೇಕಾಗುತ್ತೆ, ಇಲ್ಲ ಅಂದರೆ ತುಂಬಾ ಫುಡ್ ಇನ್ಫೆಕ್ಷನ್ ಆಗುತ್ತೆ. ಸುಮಾರು ನಾನು 2-3 ಸಾರಿ ಈ ರೀತಿ ಕ್ಲೀನ್ ಮಾಡಿ ನಮಗೆ ಫುಡ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಅದರಿಂದ ಮಶ್ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದು ಒಂದು ವಿಚಾರನೇ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಸುಲಭವಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈ ರೀತಿ ಮಶ್ರೂಮನ್ನು ನೀಟಾಗಿ ತೊಳೆದ್ಕೊಳ್ಳೋಣ. ತೊಳೆದಿರೋ ಅಂತಹ ಮಶ್ರೂಮನ್ನು ನಮಗೆ ಯಾವ ರೀತಿ ಬೇಕಾಗಿರೋ ಸೈಜ್ಗೆ ಆ ರೀತಿ ಕಟ್ ಮಾಡ್ಕೊಳ್ಬೋದು. ನೀಟಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡು, ನೋಡಿ ಇಷ್ಟು ಗಲೀಜಿದೆ. ಇಷ್ಟು ಗಲೀಜನ್ನು ನಾವು ಕ್ಲೀನ್ ಮಾಡಿಕೊಂಡ್ರೆ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಕೆಲವೊಮ್ಮೆ ಆ ಗಲೀಜೆಲ್ಲ ಹಾಗೆ ಇದ್ದರೆ ಕಹಿ ಬಂದುಬಿಡುತ್ತೆ, ಗೊಜ್ಜು ಒಂಥರ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸೊ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಶ್ರೂಮನ್ನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಮಶ್ರೂಮ್ ಆದರೆ ಒಂದು 2 ಪೀಸ್ ಮಾಡ್ಕೊಳ್ಳಿ, ಚಿಕ್ಕದಾದರೆ ಒಂದೊಂದೇ ಸಾಕಾಗುತ್ತೆ. ಸೊ ಈಗ ಇದಕ್ಕೆ ಬೇಕಾಗಿರೋಂತಹ ಮಸಾಲೆ ತಗೊಳ್ಳೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು ಒಂದು 2 ದಪ್ಪ ಈರುಳ್ಳಿಯನ್ನು ಈ ರೀತಿ ರಫಾಗಿ ಕಟ್ ಮಾಡಿ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ. 1 ಇಂಚು ಶುಂಠಿ ಸಿಪ್ಪೆಯನ್ನು ತೆಗೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ, ಶುಂಠಿ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ. 4 ಪೀಸ್ ಚಕ್ಕೆ, ಒಂದು 4-5 ಪೀಸ್ ಆಗಷ್ಟು ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ, ಲವಂಗ ಇದನ್ನೆಲ್ಲದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈಗ ಲಾಸ್ಟ್ ಟೈಮಲ್ಲಿ ಟೊಮೊಟೊವನ್ನು ಹಾಕ್ಕೊಳ್ಳೋಣ. ಫಸ್ಟೇ ಟೊಮೊಟೊ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ದಪ್ಪ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡ್ಡಿಯಾಗಿರೋದೇ ಹಾಕ್ಕೊಳ್ಳಿ. ಸಾಂಬಾರು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಇದಿಷ್ಟನ್ನು ಹಾಕ್ಬಿಟ್ಟು ಅದನ್ನು ಸಹ ಇಷ್ಟೆಲ್ಲ ಹಾಕಿದಾದ್ಮೇಲೆ ಟೊಮೆಟೊ ಈರುಳ್ಳಿಯನ್ನು ಮಧ್ಯ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಈ ರೀತಿ ಬಾಡಬೇಕು. ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡು ಕಡಲೆಪಪ್ಪನ್ನು 1 ಟೀ ಸ್ಪೂನ್ ಆಗಷ್ಟು ಕಡಲೆಪಪ್ಪು ಹಾಕ್ಕೊಂಡು ಅದನ್ನು ಸಹ ಬಿಸಿಯಲ್ಲೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ. ಈಗ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಟ್ಬಿಡೋಣ. ಬಿಸಿ ಕಮ್ಮಿ ಆದಮೇಲೆ ರುಬ್ಕೊಳ್ಳೋಣ. ಈಗ ಅದೇ ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2-3 ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಮಶ್ರೂಮನ್ನು ಹಾಕ್ಕೊಳ್ಳೋಣ. ಮಶ್ರೂಮನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ಆ ಮಶ್ರೂಮಲ್ಲಿರೋ ಅಂತಹ ನೀರಿನಂಶ ಎಲ್ಲ ಕಮ್ಮಿ ಆಗುತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಬಾಡಿಸ್ಕೊಳ್ಳೋಣ. ಈಗ ಇದು ಬಾಡೋ ಅಷ್ಟರಲ್ಲಿ ನಾವು ಫ್ರೈ ಮಾಡಿಟ್ಕೊಂಡಿರೋಂತಹ ಮಸಾಲ ಪದಾರ್ಥಗಳನ್ನು ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ.
ಈಗ ಇದು ರುಬ್ಬಿದಾಗಿದೆ ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಳೋಣ. ಸೊ ಈಗ ನಾನು ಧನಿಯಾ ಪುಡಿ ಸೇರಿಸಲಿಲ್ಲ ಇದಕ್ಕೆ, ಬರೀ ಮಸಾಲೆ ಪದಾರ್ಥ ಏನಿದೆ ಈರುಳ್ಳಿ ಬೆಳ್ಳುಳ್ಳಿ ಅದು ಮಾತ್ರ ರುಬ್ಕೊಂಡಿದ್ದೀನಿ. ಈಗ ಮಶ್ರೂಮಲ್ಲಿ ನೋಡಿ ಎಷ್ಟು ನೀರಿನಂಶ ಇದೆ. ಸೊ ಈ ನೀರಿನಂಶ ಈ ರೀತಿ ಬರೋವರೆಗೂ ಚೆನ್ನಾಗಿ ಒಂದು 2 ಸೆಕೆಂಡ್ 3 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಮಶ್ರೂಮನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ಮಸಾಲೆ ಖಾರಕ್ಕೆ ನೋಡಿ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ನಿಮ್ಮ ಮನೇಲಿ ಎಷ್ಟು ತಿಂತೀರೋ ನಿಮ್ಮ ಇಷ್ಟಾನುಸಾರವಾಗಿ ನೋಡಿ ಹಾಕ್ಕೊಳ್ಬೋದು. ನಾನು 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಧನಿಯಾ ಪುಡಿಯನ್ನು ನಾನು ಸುಮಾರು 3 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕಿದ ನಂತರ ಗರಂ ಮಸಾಲೆ 1/4 ಟೀ ಸ್ಪೂನ್ ಗರಂ ಮಸಾಲೆ, 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಖಾರಕ್ಕೆ, ಧನಿಯಾ ಪುಡಿ 3 ಟೀ ಸ್ಪೂನು, 1/4 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ. ನಾನು ಸ್ವಲ್ಪ ಚಿಕ್ಕ ಸೈಜು ಸ್ಪೂನಲ್ಲಿ 3 ಹಾಕಿದ್ದೀನಿ. ದೊಡ್ಡ ಸೈಜಲ್ಲಿ ಆದರೆ 2 ಸ್ಪೂನ್ ಹಾಕ್ಕೊಳ್ಬೋದು. ಮತ್ತು ಅದೇ ಬಾಣಲಿಗೆ ಈಗ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಸ್ಟವನ್ನು ಪೂರ್ತಿ ಕಮ್ಮಿ ಮಾಡಿಬಿಟ್ಟು ಮಸಾಲೆ ಪುಡಿಗಳೇನೈತೆ ಅದನ್ನು ಹಾಕ್ಕೋಬೇಕಾಗುತ್ತೆ. ನಾವು ಸ್ಟವನ್ನು ಉರಿಯಲ್ಲಿ ಇಟ್ಬಿಟ್ಟು ಹಾಕ್ಕೊಳಕ್ಕೆ ಹೋದರೆ ಸೀದೋಗ್ಬಿಡುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. 2 ಸೆಕೆಂಡ್ ಈ ರೀತಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂತಹ ಮಸಾಲೆಯನ್ನು ಈಗ ಸೇರಿಸ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಚೆನ್ನಾಗಿ ಮೊದಲೇ ಎಲ್ಲ ಮಸಾಲೆ ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಬೇಗ ಎಣ್ಣೆ ಬಿಟ್ಕೊಳ್ಳುತ್ತೆ, ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಮಿಕ್ಸ್ ಮಾಡಿ ಸ್ಟವನ್ನು ಮಧ್ಯ ಉರಿಯಲ್ಲೇ ಇಟ್ಕೊಳ್ಬೇಕಾಗುತ್ತೆ, ಮಸಾಲ ಪದಾರ್ಥಗಳು ಸೀದೋಗುತ್ತೆ. ಸೊ ನೋಡಿ, ಈ ರೀತಿ ಕುದೆ ಬರೋ ಅಂಥ ಟೈಮಲ್ಲೇ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತೈತೆ. ಆ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಮಸಾಲೆ ಏನಂತಾರೆ ಕುದ್ದಿದೆ ಅನ್ನೋ ಥರ ಗೊತ್ತಾಗುತ್ತೆ ಫೀಲ್ ನಮಗೆ. ಈಗ ಲಿಡ್ಡನ್ನು ಮುಚ್ಚಿ 2 ಸೆಕೆಂಡ್ ಬಿಡೋಣ. ನೋಡಿ, ಈಗ ಎಣ್ಣೆ ಬಿಟ್ಟಿದೆ. ಸೊ ಸಣ್ಣ ಉರಿಯಲ್ಲೇ ನಾವು ಕುದಿಸ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ಉಪ್ಪು ಖಾರ ಕರೆಕ್ಟಾಗಿದೆಯೇನೋ ಟೆಸ್ಟ್ ಮಾಡಿ ಇನ್ನೊಂದು 2 ಸೆಕೆಂಡ್ ಹಾಗೆ ಬಿಟ್ಬಿಟ್ರೆ ನೋಡಿ, ಈಗ ಪರ್ಫೆಕ್ಟಾಗಿ ಗೊಜ್ಜು ರೆಡಿಯಾಗಿದೆ ಕುದ್ದಿ. ಈ ಟೈಮಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತಹ ಮಶ್ರೂಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಇದೇ ಟೈಮಲ್ಲೇ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಮಶ್ರೂಮನ್ನು ಹಾಕಿದ್ಮೇಲೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಕರೆಕ್ಟಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಇದು ಗೊಜ್ಜು ರೀತಿ ಇದೆ. ಈ ಟೈಮಲ್ಲಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ನಾನು ಮಿಕ್ಸಿ ಜಾರ್ ತೊಳೆದಿರೋ ಅಂತಹ ನೀರನ್ನೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆ ಪದಾರ್ಥಗಳು ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಹಾಗೆಯೇ ರುಬ್ಬಿರೋ ಅಂಥ ಟೈಮಲ್ಲೂ ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಹಾಕಿರೋದ್ರಿಂದ ಗೊಜ್ಜು ಬೇಗ ಆಗಿಬಿಡುತ್ತೆ. ಹಾಗೆಯೇ ಮಶ್ರೂಮನ್ನು ಸಹ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಜಾಸ್ತಿ ಹೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ. ಗೊಜ್ಜು ಈ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕರೆಕ್ಟಾಗಿ ನಾವು ಹಾಕಿ ಮುಚ್ಚಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ರೆ ನೀಟಾಗಿ ಗೊಜ್ಜು ರೆಡಿಯಾಗುತ್ತೆ. ನೋಡಿ, ಗೊಜ್ಜು ಕುದೀತಾ ಇದೆ ಚೆನ್ನಾಗಿ. ಈ ಟೈಮಲ್ಲಿ ಒಂದು ಸತಿ ನಾವು ಕೈ ಕೊಡಬೇಕಾಗುತ್ತೆ, ತಳ ಹತ್ಕೊಂಡ್ಬಿಡುತ್ತೆ ಅದರಿಂದ. ಸೊ ಈಗ ಚೆನ್ನಾಗಿ ಕುದೀತಾ ಇದೆ. ಒಂದು 2-3 ಸೆಕೆಂಡ್ ಹಾಗೆ ಬಿಟ್ಬಿಡೋಣ. ಚೆನ್ನಾಗಿ ಕುದಿದ್ದು ಆ ಸೈಡಲ್ಲೆಲ್ಲ ಎಣ್ಣೆ ಬರುತ್ತೆ. ಲಿಡ್ಡನ್ನು ಮುಚ್ಚಿ ಬಿಟ್ಬಿಡೋಣ ಒಂದು 2-3 ಸೆಕೆಂಡು. ನೋಡಿ, ಈಗ ಫೈನಲಿ ಗೊಜ್ಜು ರೆಡಿಯಾಗಿದೆ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಸೊ ಬಿಸಿ ಆಗಿರೋ ಅಂತಹ ಮಶ್ರೂಮ್ ಗೊಜ್ಜು ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಬಿಸಿಯಾಗಿರೋ ಅಂತಹ ಗೊಜ್ಜು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ, ನೀವೇ ನೋಡ್ತಾ ಇರ್ಬೋದು. ನೋಡಿದ್ರೇ ತಿನ್ಬೇಕು ಅನಿಸುತ್ತೆ. ಅದರಲ್ಲೂ ಮಶ್ರೂಮ್ ಗೊಜ್ಜು ಅಂದರೆ ತುಂಬ ಈ ವೆಜಿಟೇರಿಯನ್ನರ್ಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಗೊಜ್ಜುಗಳು. ಸೊ ಈ ರೀತಿ ರೆಸಿಪಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿಕೊಡಿ.
ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ. ಮತ್ತೆ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ.